ಹಾಯ್ ಫ್ರೆಂಡ್ಸ್, ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ ನನ್ನ ವೀಡಿಯೋ ಹೆಡ್ಲೈನ್ಸ್ ಮತ್ತು ತಮ್ಲೈನ್ ನೋಡಿ. ನಮ್ಮ ಮನೆಗೆ ಹಾವು ಬಂದಿತ್ತು, ಬಟ್ ಹಾವು ಬಂದಿದೆ, ಮುಂದೆ ಏನಾಗುತ್ತೆ ಅಂತ ಪೂರ್ತಿ ವೀಡಿಯೋ ನೋಡಿ. ಸ್ವಲ್ಪ ಕಾಮಿಡಿನೂ ಇದೆ, ಹಾಗೆ ಸ್ವಲ್ಪ ಭಯನೂ ಇದೆ. ವೀಡಿಯೋ ಅಂಕಲ್ ಬಂದು ಹಾವು ಹಿಡಿದ್ರು. ನೋಡಿ 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 ಬಂತು ನೋಡಿ ಹಾವು ಹೊರಗಡೆ. ಸಾರಿ ಫ್ರೆಂಡ್ಸ್, ಅದು ನಾಗರಾವಲ್ವಂತೆ, ಬೇರೆ ಯಾವಂತೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನಮ್ಮ ಮನೆಗೇನು ಇವರು ಫಸ್ಟ್ ಟೈಮ್ ಬಂದಿಲ್ಲ, ಆಗಾಗ ಬಂದು ಹೋಗ್ತಾ ಇರ್ತಾರೆ. ನಮ್ಮ ಮನೆ ಇವ್ರಿಗೆ ಒಂಥರ ಗೆಸ್ಟ್ ಹೌಸ್ ಇದ್ದಾಗೆ. ನಮ್ಮನೆ ಕೂಳಿ ಗತಿ ಇಲ್ದೆ ಏನು ನಮ್ ಬಿಕಾರಿ ನನ್ ಮಕ್ಕಳಲ್ಲ ಏನ್ ನಿನ್ ಮನೆ ಏನ್ ವರ್ಷ ಬತ್ಕಲ್ಲ, ನಿನ್ ಮನೆ ಬಾಗ್ಲಿಗೆ ಅನ್ನಕ್ ಬಂದಿಲ್ಲ ನಾನು. ಅಲ್ಲಲ್ಲ, ನಿನ್ ಮನೆ ಬಾಗ್ಲಿಗೆ ನಾವೇನ್ ಕೂಳಿ ಇಲ್ದೆ ಬಂದಿಲ್ಲ. ಇಲ್ಲ, ಆ ಅಂಕಲ್ ಹಾವು ಹಿಡ್ಕೊಂಡು ನಿಂತಿದ್ರು ಕೂಡ ನಮ್ಮ ಅಮ್ಮಂಗೆ ತುಂಬ ಭಯ. ನನ್ನ ವೀಡಿಯೋ ಮಾಡೋಕ್ಕೆ ಕೂಡ ಬಿಡ್ತಿಲ್ಲ, ಪದೇ ಪದೇ ಕರೀತಾ ಇದ್ದಾರೆ. ಅದಕ್ಕೆ ಅಂಕಲ್ ಏನು ರಿಪ್ಲೈ ಕೊಡ್ತಾರೆ ನೋಡಿ. ಆ್ಯಕ್ಚುಲಿ ಇದು ಏನಕ್ಕೆ ಆವಾಗವಾಗ ನಮ್ಮ ಮನೆಗೆ ಬರುತ್ತೆ ಅಂದರೆ 2 ರೀಸನ್ ಐತೆ. ಒಂದು, ಕಪ್ಪೆ ಇರುತ್ತೆ, ಕಪ್ಪೆ ಬಂದು ಅಲ್ಲಿ ಹೊರ್ಗಡೆ ಅಲ್ಲಿ ಸ್ವಲ್ಪ ನೀರಿರುತ್ತೆ, ಅದರಿಂದ ಬಂದುಬಿಡುತ್ತೆ ಕಪ್ಪೆಗಳು, ಅದನ್ನು ತಿನ್ನೋದಕ್ಕೆ ಇದು ಬರುತ್ತೆ. ಇನ್ನೊಂದು ರೀಸನ್ ಬಂದು ಅದಿರೋ ಕಡೆನೇ ನಾವಿದ್ದೀವಿ. ಹಾಗೆ ಅದು ವೀಡಿಯೋ ಮಾಡುವಾಗ ಸ್ವಲ್ಪ ಚೆನ್ನಾಗಿ ಕಾಣ್ತಿತ್ತು, ಅದಕ್ಕೆ ನಾನು ಚೆನ್ನಾಗೈತೆ ಅಂತ ಹೇಳಿದ್ದಕ್ಕೆ ನಮ್ಮ ಅಮ್ಮನ ರಿಯಾಕ್ಷನ್ ನೋಡಿ ಫ್ರೆಂಡ್ಸ್. ಈ ಹಾವುಗಳು ನಾವು ಅದನ್ನು ನೋಡಿ ಭಯ ಪಡೋದಕ್ಕಿಂತ ಹೆಚ್ಚು ಅವು ನಮ್ಮನ್ನು ನೋಡಿ ತುಂಬ ಭಯ ಪಟ್ಕೊಂಡಿರುತ್ತೆ. ಅದರಿಂದ ಅದು ಎಲ್ಲಾದರೂ ಬಚ್ಚಿಟ್ಕೊಳ್ಳೋಕ್ಕೆ ಅಂತ ಹೋಗ್ತಾ ಇರುತ್ತೆ. ನೀವು ಅದನ್ನ ನೋಡಿ ತುಂಬ ಟೆನ್ಷನ್ ಆಗೋದು, ಅದೆಲ್ಲ ಏನು ಮಾಡೋಕ್ಕೆ ಹೋಗ್ಬೇಡಿ. ಈ ಥರ ಆ ವಿಡಿಯೋರು ಇರ್ತಾರೆ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಈ ಥರ ಬಂದು ಹಿಡ್ಕೊಂಡು ಹೋಗ್ತಾರೆ. ಇಷ್ಟೇ, ಸಿಂಪಲ್ ಮ್ಯಾಟರ್. ಇವತ್ತಿನ ವ್ಲಾಗ್ ಕಂಪ್ಲೀಟ್. ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.